ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ ನಾವು ಸತ್ಯ ಅಂದ್ರೇನು, ಅಜ್ಞಾನ ಅಂದರೆ ಏನು ಇತ್ಯಾದಿಗಳನ್ನು ನೋಡ್ತಾ ಇದ್ವಿ. ಸುಮಾರು 11 ಶ್ಲೋಕ ಆಗಿತ್ತು. ಸಮತ ಅಂದರೆ ಏನು? ಗುಣಗಳನ್ನು ಸಮವಾಗಿ ಗ್ರಹಿಸೋದು. ದ್ವೇಷಿಯಲ್ಲಿರುವ ಗುಣದ ಬಗ್ಗೆ ಎಚ್ಚರ ಇದ್ದರೆ ಮಿತ್ರನಲ್ಲಿರುವಂತಹ ದ್ವೇಷದ ಬಗೆಗೂ ಮಿತ್ರನಲ್ಲಿರುವಂತಹ ಅವಗುಣದ ಬಗೆಗೂ ಎಚ್ಚರಿಕೆ ಇರಬೇಕು. ಅದನ್ನ ಸಮ ಅಂತ ಕರೆಯೋದೇ ವಿನಃ ಬೇರೆ ಅಲ್ಲ. ನಾವು ಸಮವಾಗಿರೋದು ಅಂದರೆ ಎಲ್ಲರನ್ನ ಸಮವಾಗಿ ನೋಡೋದು ಅಂತ ತೀರಾ ಸಮುಗ್ಧವಾದ ಸ್ಟೇಟ್ಮೆಂಟ್ ಅದು. ತೀರಾ ಸಮುಗ್ಧವಾದ ಸ್ಟೇಟ್ಮೆಂಟ್. ಎಲ್ಲರನ್ನ ಸಮವಾಗಿ ನೋಡೋದು ಅಂದ್ರೆ ಏನು? ಯಾರೇ ಆಗಿರಲಿ, ನಮಗಿಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ, ಅವರ ಗುಣವನ್ನು ಗುರುತಿಸೋದು. ನಮಗೆ ಅತ್ಯಂತ ಮಿತ್ರನಾಗಿರಲಿ, ಅವನ ದೋಷವನ್ನು ಗುರುತಿಸೋದು. ಇದು ಇರುವಂಥದ್ದು. ಇದಕ್ಕೆ ಬಹಳ ಎತ್ತರ ಬೇಕು. ಇದನ್ನು ಗ್ರಹಿಸಲಿಕ್ಕೆ ಬಹಳ ಎತ್ತರ ಬೇಕು. ದಮ ಅಂದರೆ ಅದು ಕೂಡ ಒಂದು ಸಮತ್ವಕ್ಕೆ ಕಾರಣ. ದಮೋ ನಾಮ ಸ್ಪೃಹಾ ನಿತ್ಯಂ ಧೈರ್ಯಂ ಗಾಂಭೀರ್ಯಮೇವ ಚ ಅಶಾಠ್ಯಂ ಕ್ರೋಧದಮನಂ ಜ್ಞಾನೇನೈತದವಾಪ್ಯತೆ. ದಮ ಅಂದರೆ ಉತ್ಕಟವಾದ ಬಯಕೆ ಇಲ್ಲದೆ ಇರೋದೇ ದಮ. ಇಂದ್ರಿಯ ನಿಗ್ರಹ ಅಂದರೆ ಏನು? ಬೇಕಾದ ಕಡೆ ನಿಗ್ರಹಿಸೋದು. ಏನೋ ತಿನ್ನಬೇಕು ಅಂತ ಬಯಕೆ ಆಗತ್ತೆ, ಅದನ್ನು ನಿಗ್ರಹಿಸೋದು. ಇನ್ನೇನೋ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಅದನ್ನು ನಿಗ್ರಹಿಸೋದು. ಅದು ದಮ. ಧೈರ್ಯಂ ಗಾಂಭೀರ್ಯಮೇವಚ. ಧೈರ್ಯ ಅಂದರೆ ಪ್ರಜ್ಞಾವಂತಿಕೆ ಅಂತ. ಗಾಂಭೀರ್ಯ ಅಂತಂದರೆ ಏನೇ ಆಗಲಿ ಸಮಸ್ಯೆಗಳು ಅದು ಮುಖದ ಮೇಲೆ ಗೊತ್ತಾಗದೇ ಇರೋದು, ಅದನ್ನು ಗಾಂಭೀರ್ಯ ಅಂತ. ಸಿಟ್ಟು ಮಾಡಿಕೊಂಡಿರೋದು ಅಂತ ಅರ್ಥ ಅಲ್ಲ ಗಾಂಭೀರ್ಯ ಅಂದರೆ, ಅಥವಾ ಸೀರಿಯಸ್ ಆಗಿರೋದು ಅಂತ ಈಗೊಂದು ಪರಿಭಾಷೆ ಇದೆ, ಹಾಗೂ ಅಲ್ಲ. ಮನಸ್ಸಿನ ಭಾವನೆ, ಏನೇನೋ ಕಷ್ಟಗಳನ್ನು ನಾವು ಅನುಭವಿಸಿರುತ್ತೇವೆ ಬೆಳಗ್ಗಿನಿಂದ, ಅದು ಕೇವಲ ನಮ್ಮ ಮುಖ ನೋಡಿದ್ರೆ ಗೊತ್ತಾಗಬಾರದು. ಅದನ್ನು ಗಾಂಭೀರ್ಯ ಅಂತ ಕರೀತಾರೆ. ಅದೆಲ್ಲ ಬರೋದು ಜ್ಞಾನದಿಂದ. ಮತ್ತೆ ಅಶಾಠ್ಯ. ಶಾಠ್ಯ ಅಂದರೆ ಗುಣದ್ವೇಷ, ಗುಣವನ್ನೇ ದ್ವೇಷ ಮಾಡಿಬಿಡೋದು, ಅದು ಅಶಾಠ್ಯ. ಹಾಗೆ ಮಾಡದೇ ಇರೋದು, ಸಿಟ್ಟನ್ನು ದಮನ ಮಾಡೋದು, ಇದೆಲ್ಲ ಜ್ಞಾನದಿಂದ ಆಗತ್ತೆ. ಅಮಾತ್ಸರ್ಯಂ ಬುಧಾ ಪ್ರಾಹು ದಾನೇ ಧರ್ಮೇ ಚ ಸಂಯಮಃ ಅವಸ್ಥಿತೇನ ನಿತ್ಯಂ ಚ ಸತ್ಯೇನ ಅಮತ್ಸರೀ ಭವೇತ್. ಅಮಾತ್ಸರ್ಯಂ ಬುಧಾ ಪ್ರಾಹು. ಮಾತ್ಸರ್ಯ ಇಲ್ಲದೆ ಇರೋದೇ ದಮದ ಇನ್ನೊಂದು ಮುಖ. ದಾನದಲ್ಲಿ ಧರ್ಮದಲ್ಲಿ ಮಾತ್ಸರ್ಯ ಇರಬಾರದು. ದಾನ ಮಾಡಲಿಕ್ಕಾಗೋದು ಮಾತ್ಸರ್ಯ ಇಲ್ಲದಾಗ, ಧರ್ಮ ಮಾಡಲಿಕ್ಕಾಗೋದು ಮಾತ್ಸರ್ಯ ಇಲ್ಲದಾಗ. ಇಲ್ಲ ಅಂದರೆ
ಸತ್ಯ ಅನ್ನೋದು ಅಮಾತ್ಸರ್ಯಕ್ಕೆ ಕಾರಣ. ಈ ಮಾತ್ಸರ್ಯ ಬರಬಾರದು ನಮಗೆ ಅಂದರೆ ಏನು? ಸತ್ಯ. ಸತ್ಯ ಅಂದರೆ ಏನು? ಯಥಾರ್ಥ ಜ್ಞಾನ. ಒಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟರೆ ಆ ಗುಣ ನಮಗೇನು ಬಂದ್ಬಿಡಲ್ಲ. ಉತ್ಕಟವಾದ ಸ್ಪರ್ಧೆ ಮಾಡಿದ್ರೂ ಬರಲ್ಲ. ನಮ್ಮ ಪೂರ್ಣತೆಗೆ ನಾವು ತುಡಿಯಬೇಕು ಅಷ್ಟೆ. ನಾವು ನಮ್ಮಲ್ಲಿ ಕಂಪ್ಲೀಟ್ನೆಸ್ ಅನ್ನು ತಂದುಕೊಳ್ಬೇಕು. ಅದಕ್ಕೆ ಪ್ರಯತ್ನ ಪಡಬೇಕು. ಆ ಎಫರ್ಟ್ ಬೇರೆ, ಸ್ಪರ್ಧೆ ಬೇರೆ. ಸ್ಪರ್ಧೆ ಅಂದರೆ ಅವ್ರಿಗಿಂತ ನಾನು ದೊಡ್ಡವನಾಗಿರ್ಬೇಕಷ್ಟೇ. ಒಂದು ಉದಾಹರಣೆ ಹೇಳೋದಾದರೆ, ನಾವು ಒಬ್ಬರ ಹತ್ರ ಸ್ಪರ್ಧೆ ಮಾಡ್ತಾ ಇರ್ತೀವಿ. ಅವನಿಗೆ 50 ಮಾರ್ಕ್ಸ್ ಬಂದರೆ ನಮ್ಗೆ 52 ಬಂದರೆ ಖುಷಿ ಪಡೋದಿಲ್ಲ. ಅಥವಾ ಅವನಿಗೆ 50 ಬಂತಲ್ಲ ನನಗೆ 51 ಬರಬೇಕು ಅಂತ ಬಯಸೋದು ಸ್ಪರ್ಧೆ. ನನ್ನ ಪೂರ್ಣತೆಯನ್ನು ನಾನು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇನೆ ಅಂತ ಸಾಗಿ ಅವನನ್ನು ಅವಮಾನಿಸದೆ ಹೋದರೆ ಅದು ಅಸ್ಪರ್ಧೆ, ಅಮಾತ್ಸರ್ಯ. ಅದನ್ನು ಹೇಳುತ್ತಾರೆ. ಎಲ್ಲರೂ ಅವರ ಯೋಗ್ಯತೆಗನುಗುಣವಾಗಿಯೇ ಪೂರ್ಣ ವಿಕಾಸವನ್ನು ಹೊಂದುತ್ತಾರೆ. ಅದರಿಂದಾಗಿ ಅವರನ್ನು ಕುರಿತು ಅವಮಾನ ಮಾಡೋದಲ್ಲ, ನನ್ನನ್ನು ಕುರಿತು ಹೆಗ್ಗಳಿಕೆ ಅಲ್ಲ. ನನ್ನ ಪೂರ್ಣತೆಯನ್ನು ನಾನು ಪಡಿಬೇಕು ಅಂತನ್ನೋದೇನಿದೆ ಅದನ್ನು ಅಮಾತ್ಸರ್ಯ ಅಂತ ಕರೀತಾರೆ. ಇದು ಜ್ಞಾನದಿಂದಲೇ ಬರಬೇಕು, ಬೇರೆ ಇದರಿಂದ ಅಲ್ಲ. ಅಕ್ಷಮಾಯ ಕ್ಷಮಾಯಾಶ್ಚ ಪ್ರಿಯಾಣಿಶ್ಚ ಪ್ರಿಯಾಣಿ ಚ ಕ್ಷಮತೆ ಸರ್ವತಃ ಸಾಧು ತತ ಪ್ರಾಪ್ನೋತಿ ಸತ್ಯತಾಂ. ಅಕ್ಷಮಾಯಾ, ಸಹಿಸದೇ ಇರುವುದರಿಂದ, ಬೇರೊಬ್ಬರ ತಪ್ಪನ್ನು ಸಹಿಸದೇ ಇದ್ರೆ ನಮಗೆ ಪ್ರಿಯವೂ ಉಂಟಾಗತ್ತೆ, ಅಪ್ರಿಯವೂ ಉಂಟಾಗತ್ತೆ. ಬೇರೊಬ್ಬರ ತಪ್ಪನ್ನು ಸಹಿಸಿದರೂ ಪ್ರಿಯವೂ ಉಂಟಾಗತ್ತೆ, ಅಪ್ರಿಯವೂ ಉಂಟಾಗತ್ತೆ. ಒಬ್ಬ ತಪ್ಪು ಮಾಡ್ತಾ ಇರ್ತಾನೆ, ಅವನನ್ನು ಸಹಿಸಿದೆವು, ಆಗ ಅವನು ನಮ್ಮನ್ನು ತಪ್ಪು ತಿಳ್ಕೊತಾನೆ, ನಾನು ಮಾಡ್ತಾ ಇರೋದು ಸರಿ ಅಂತ ಅನ್ಕೊಂಡ್ಬಿಡ್ತಾನೆ. ನಾವು ಒಬ್ಬನ ತಪ್ಪನ್ನು ಕ್ಷಮಿಸಲಿಲ್ಲ, ಕೆಲವೊಮ್ಮೆ ಅದು ಉಲ್ಟಾ ಹೊಡೆಯೋದುಂಟು. ನನ್ನ ಸಣ್ಣ ತಪ್ಪನ್ನು ಅವರು ಕ್ಷಮಿಸಿಲ್ವಾ ಅಂತ ಅನ್ಕೋತಾನೆ. ಹಾಗಾದ್ರೆ ಏನು ಮಾಡೋದು? ಕ್ಷಮಿಸ್ಬೇಕಾ ಕ್ಷಮಿಸಬಾರ್ದ? ಕ್ಷಮೆಯಿಂದ ಒಬ್ಬನನ್ನು ಕ್ಷಮಿಸೋದು ಒಳ್ಳೆಯದು ಅಂತ ನಾವು ಅನ್ಕೊಂಡಿದ್ವಿ. ಆದರೆ ಅದರಿಂದ ನೆಗೆಟಿವ್ ಎಫೆಕ್ಟು ಆಗ್ತದೆ. ಏನು ಮಾಡೋದು? ಅದನ್ನು ಕ್ಷಮಿಸಬೇಕು. ಅದು ಕೂಡ ಕ್ಷಮೆ ಅಂತ. ಕ್ಷಮತೆ ಹ್ರೀಮಾನ್ ನಶ್ರಾಮ್ಯತೆ ಕ್ವಚಿತ್ ಪ್ರಶಾಂತವಾಂಗ್ಮನಾ ನಿತ್ಯಂ ಹ್ರೀಸ್ತು ಧರ್ಮಾದವಾಪ್ಯತೆ. ಒಬ್ಬ ನಾಚುಬುರುಕ ಇರ್ತಾನೆ. ನಾಚುಬುರುಕ ಅಂದರೆ ಎದುರುಗಡೆ ನೋಡ್ಲಿಕ್ಕೆ ನಾಚಿಕೆ, ಬರ್ಲಿಕ್ಕೆ ನಾಚಿಕೆ ಅಲ್ಲ. ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಹೋದಾಗ ಅವನ ಒಳಗಡೆಯೇ ಏನೋ ಒಂದು ತಡೆಯುತ್ತೆ. ಆ ಒಳಗಡೆ ತಡೆಯುವ ಕ್ವಾಲಿಟಿ ಇದೆಯಲ್ಲ, ಅವನನ್ನು ಬೇಡ, ನೀನು ದುಷ್ಟ ಕೆಲಸ ಮಾಡಬೇಡ ಅಂತ, ಅದನ್ನ ಹ್ರೀಹಿ ನಾಚಿಕೆ ಅಂತ. ಆಗ ಹೊರಗಡೆಯಿಂದ ಕಂಟ್ರೋಲ್ ಬೇಕಾಗೇ ಇಲ್ಲ. ಅವನು ಒಳಗಡೆಯೇ ಇದು ಮಾಡೋದು ತಪ್ಪು, ಇದನ್ನು ನಾನು ಮಾಡಬಾರದು ಅನ್ನುವ ನಾಚಿಕೆ ಕೆಲಸ ಮಾಡಿಬಿಟ್ರೆ ಎಕ್ಸ್ಟರ್ನಲ್ ಕಂಟ್ರೋಲ್ ಇಲ್ಲೇ ಬೇಕಾಗೇ ಇಲ್ಲ ಅವನಿಗೆ. ಕಲ್ಯಾಣಂ ಕುರುತೆ ನಿತ್ಯಂ ಹರಿಮಾನ್ ನಶ್ರಾಮ್ಯತೆ ಕ್ವಚಿತ್. ಅವನು ಮುಂದೆ ಶ್ರಮ ಪಡೋದಿಲ್ಲ, ಯಾಕೆಂದ್ರೆ ಕೆಟ್ಟ ಕೆಲಸ ಮಾಡೇ ಇರಲ್ಲ. ಪ್ರಶಾಂತ ವಾಂಗ್ಮನ ನಿತ್ಯಂ, ಪ್ರಶಾಂತವಾದ ಮನಸ್ಸು ಮಾತು ಉಳ್ಳವನಾಗಿರ್ತಾನೆ. ಓ, ಹಾಗಾದ್ರೆ ನಾಚಿಕೆ ಅಂದ್ರೆ ಯಾವುದರಿಂದ? ಧರ್ಮಾದವಾಪ್ಯತೆ. ನೀವು ಧರ್ಮವನ್ನ ಮಾಡ್ತಾ ಇದ್ರೆ ಅಧರ್ಮದಿಂದ ನಾಚಿಕೆ ಪಡ್ತೀವಿ. ಹಾಗೆ ಹ್ರೀಹಿ ಅಂದ್ರೆ ನಾಚುಬುರುಕ ಅಂತ ಅರ್ಥ ಅಲ್ಲ. ಧರ್ಮಾರ್ಥ ಹೇತೋ ಕ್ಷಮತೆ ತಿತಿಕ್ಷಾ ಧರ್ಮ ಉತ್ತಮ ಲೋಕ ಸಂಗ್ರಹಣಾರ್ಥಂ ವೈ ಸಾತು ಧೈರ್ಯೇಣ ಲಭ್ಯತೆ. ಇನ್ನು ತಿತಿಕ್ಷಾ ಸಹನೆ. ಸಹನೆ ಅಂದರೆ ಮೊದಲು ಬಂದದ್ದು ಸಹಿಸುವುದು ಅವನ ತಪ್ಪನ್ನ. ಆದರೆ
ಪರಿಸ್ಥಿತಿ ನಮಗೆ ವಿಪರೀತವಾಗಿ ಒದಗುತ್ತೆ. ಆವಾಗ ಏನೊಂದು ನಾವು ತಗೊಳ್ತೇವೆ, ಇರಲಿ ಈಗ ಅಮಂಗಳ ಆಗಿದೆ, ಈಗ ನನಗೆ ತೊಂದರೆ ಆಗಿದೆ, ಪ್ರಕೃತಿಯ ನಿಯಮ ಇದು, ದೇವರ ಸಂಕಲ್ಪ ಇದು ಅಂತ ಅವನೊಂದೇನು ಗಟ್ಟಿ ನಿರ್ಧಾರ ತಗೊಳ್ತಾನೆ, ಅದನ್ನ ತಿತಿಕ್ಷಾ ಅಂತ ಕರೀತಾರೆ. ಆ ತಿತಿಕ್ಷಾ ಅಂತನ್ನೋದು ಯಾಕಾಗಿ? ಧರ್ಮಾರ್ಥ ಹೇತೋಹೋ, ಧರ್ಮ ಮತ್ತೆ ಅರ್ಥ, ಸಂಪತ್ತು, ಅದಕ್ಕಾಗಿ ಧರ್ಮಪೂರ್ವಕವಾದ ಅರ್ಥ ಸಂಪತ್ತು, ಅದಕ್ಕಾಗಿ ತಿತಿಕ್ಷಾ, ಕಷ್ಟಗಳ ಸಹನೆ ಏನಿದೆ ಅದು ಕೂಡ ಉತ್ತಮ ಧರ್ಮವೇ. ಲೋಕ ಸಂಗ್ರಹಣಾರ್ಥಂ ವೈ ಸಾತು ಧೈರ್ಯೇಣ ಲಭ್ಯತೆ, ಅನಸೂಯಾತು ಗಾಂಭೀರ್ಯಂ ದಾನೇನೈತದವಾಪ್ಯತೆ. ಲೋಕ ಸಂಗ್ರಹಣಾರ್ಥಂ, ನಮ್ಮ ಸುತ್ತಮುತ್ತಲವರನ್ನು ತಿದ್ದಲಿಕ್ಕಾಗಿ ನಾವು ಧೈರ್ಯದಿಂದ ಇರಬೇಕಾಗತ್ತೆ. ನಮಗೆ ಧೈರ್ಯ ಇಲ್ಲ ಅಂದರೆ ಏನು ಹೇಳೋದು? ದೇವರನ್ನ ನಂಬಿ ಅಂತ ನಾವ್ಯಾವಾಗ ಹೇಳೋದು? ನಾವು ನಂಬುದಾಗಲ್ವಾ? ನಾವೇ ದೇವರನ್ನ ನಂಬಲಿಲ್ಲ ಅಂದರೆ ಉಳಿದವ್ರಿಗೇನು ಹೇಳೋದು? ಆ ಗುಣ ಇರೋದು ನಮ್ಮ ಲೆಫ್ಟಿಸ್ಟ್ಗಳಿಗೆ ಮಾತ್ರ. ಅವ್ರ ಮಕ್ಕಳು MNC ಕಂಪನಿಯಲ್ಲಿ ಉದ್ಯೋಗಿಗಳಾಗಿ ಇರ್ತಾರೆ, ಆದರೆ ಕಾಲೇಜುಗಳಲ್ಲಿ ಪಾಠ ಮಾಡ್ತಾ ಮಾರ್ಕ್ಸ್ವಾದ ಶ್ರೇಷ್ಠ ಅಲ್ಲಿಗೆ ಹೋಗಿ ಅಂತ ದಬ್ಬುತ್ತಾರೆ. ಅದು ಅವ್ರಿಗೆ ಮಾತ್ರ ಇರುವಂತಹ ಕಲೆ. ವಿಶ್ವಮಾನವರಾಗಿ ಅಂತ ಉಳಿದವ್ರಿಗೆ ಉಪದೇಶ ಕೊಟ್ಟು ಅವರ ತಮ್ಮ ಅಣ್ಣಂದ್ರ ಮೇಲೆ ಆಸ್ತಿ ಬರಲಿಲ್ಲ ಅಂತ ಕೇಸ್ ಹಾಕ್ತಾರೆ. ಅದು ಅವ್ರು ಮಾತ್ರ ಮಾಡಬಹುದಾದ ಕೆಲಸ. ಆದರೆ ಲೋಕ ಸಂಗ್ರಹಣಾರ್ಥಂ ಇಲ್ಲ, ನಾನು ಕೂಡ ಈ ಕಷ್ಟಗಳನ್ನು ಅನುಭವಿಸುತ್ತೇನೆ ಅಂತ ಹೇಳಿ ರಾಜನೊಬ್ಬ ಹೊರಟ್ರೆ ಅದನ್ನ ತಿತಿಕ್ಷಾ ಅಂತ ಕರೀತಾರೆ. ಒಂದು ಸಣ್ಣ ಉದಾಹರಣೆ ನಿಮಗೆ ಹೇಳಬೇಕು. ಪೇಜಾವರ ಸ್ವಾಮಿಗಳಿಗೆ ವಿದ್ಯಾಪೀಠದ ಆರಂಭದ ದಿನಗಳು ಅವ್ರಿಗೆ ಏನೋ ಒಂದು ಸ್ವಲ್ಪ ಆರೋಗ್ಯ ಕೆಟ್ಟಿತ್ತು. ಅವಾಗೆಲ್ಲ ಇವಾಗ ಸಮೃದ್ಧಿ ಇದೆ, ಅವಾಗೆಲ್ಲ ಬಹಳ ಕಷ್ಟ ಆಗಿತ್ತು. ನಿಮ್ಮ ಆರೋಗ್ಯ ಏನೋ ಒಂದು ಸ್ವಲ್ಪ ಆರೋಗ್ಯ ಕೆಟ್ಟಿತ್ತು, ನಿಮ್ಮ ಆರೋಗ್ಯಕ್ಕಾಗಿ ಕಿತ್ತಳೆ ಹಣ್ಣಿನ ರಸ ಕುಡೀರಿ ಅಂತ ಹೇಳಿದ್ದು. ಕಿತ್ತಳೆ ಹಣ್ಣಿನ ರಸ ಶುರು ಆಯಿತು. 2 ದಿವಸ ಆದ್ಮೇಲೆ ಏನೋ ಅನುಮಾನ ಬಂದು ನೋಡಿದ್ರೆ ಸಾರು ಬಹಳ ನೀರಾಗಿ ಇತ್ತು. ಯಾಕೆ ಅಂತ ಕೇಳಿದ್ರು. ಸ್ವಾಮಿ, ದುಡ್ಡಿಲ್ಲ, ಅದರಿಂದಾಗಿ ಬೇಳೆ ಮತ್ತೆ ಒಂದೋ ಬೇಳೆ ತಗೊಳ್ಬೇಕಿತ್ತು, ಒಂದೋ ಸಮೃದ್ಧವಾಗಿ ಕಿತ್ತಳೆ ಹಣ್ಣು ತಗೊಳ್ಬೇಕು. ಈಗ ಯುದ್ಧದ ಕಾಲ ಆದ್ದರಿಂದಾಗಿ ಕಿತ್ತಳೆ ಹಣ್ಣಿನ ಧಾರಣೆ ಏರಿದೆ, ಬೇಳೆ ತಗೊಳ್ಳಿಕ್ಕಾಗ್ತಾ ಇಲ್ಲ, ಕಡಿಮೆ ತಗೊಂಡು ಮಾಡ್ತಾ ಇದ್ದೀವಿ. ಇಲ್ಲ, ನಾನು ಕಿತ್ತಳೆ ಹಣ್ಣು ಬಿಡ್ತೇನೆ, ಎಲ್ಲರಿಗೂ ಏನು ಸಾರಿದೆ ಅದನ್ನೇ ತಗೊಳ್ತೇನೆ ಅಂತಂದ್ರು. ಇದು ಲೋಕ ಸಂಗ್ರಹಣಾರ್ಥಂ ಸಾತು ಧೈರ್ಯೇಣ ಲಭ್ಯತೆ. ನಾವು ಕೂಡ ಆ ಫೇಸ್ ಅನ್ನ ಕಂಡಿದ್ದೇವೆ. ಅಂದ್ರೆ ಅವ್ರ ಜೊತೆಗಿದ್ದಾಗ ಅವರಿಗೆ ವಿದ್ಯಾಪೀಠದಲ್ಲಿ ಇನ್ನಷ್ಟು ಕಟ್ಟಡಗಳನ್ನು ತುಂಬಲಿಕ್ಕೆ ನಿಜವಾಗಿಯೂ ಅವರಿಗೆ ಆಸೆ ಇರಲಿಲ್ಲ, ಬೇಡ ಅಂತ ಇತ್ತು. ವಿದ್ಯಾರ್ಥಿಗಳಿಗೆ ಜಾಗ ಕಡಿಮೆ ಆಗ್ತಾ ಇದೆ ಅಂತ ದೂರ ಹೋಯಿತು. ಆಗ ಅವ್ರು ಕೇಳಿದ್ರು, ನಾನು ಅವಾಗವಾಗ ಬೆಂಗಳೂರಿಗೆ ಬರೋದು, ನನ್ನ ರೂಮಿನಲ್ಲಿ ಒಂದಿಷ್ಟು ಜನ ಇರಲಿ, ಅವ್ರ ಜೊತೆಗೆ ನಾನು ಇರ್ತೇನೆ ಅಂತ. ಈ ರೂಮಿನಲ್ಲಿ ಎಷ್ಟು ಜನ ಹಾಕ್ಲಿಕ್ಕಾಗತ್ತೆ ಅಷ್ಟು ಜನ ವಿದ್ಯಾರ್ಥಿಗಳನ್ನ ಹಾಕಿ ನನ್ನೊಬ್ಬನನ್ನ ಎಕ್ಸ್ಟ್ರಾ ಮಾಡಿ ಅವಾಗಾದ್ರೂ ಬೆಂಗಳೂರಿಗೆ ಬಂದಾಗ ಇಲ್ಲಿ ಇರ್ತೇನೆ ಅಂತಂದ್ರು. ಅದೆಲ್ಲ ಲೋಕ ಸಂಗ್ರಹಣಾರ್ಥಂ ತಿತಿಕ್ಷಾ, ಅದೆಲ್ಲ ಸಹನೆ. ಅನಸೂಯಾತು ಗಾಂಭೀರ್ಯಂ ದಾನೇನೈತದವಾಪ್ಯತೆ. ಇನ್ನು ಅನಸೂಯ ಮತ್ತೆ ಗಾಂಭೀರ್ಯ ಅಂತ ಹೇಳಿದ್ನಲ್ಲ, ಒಳಗಡೆಯ ಭಾವನೆ ಮುಖದ ಮೇಲೆ ಗೊತ್ತಾಗಬಾರದು. ಒಬ್ರು ಸಿಟ್ಟು ಮಾಡ್ಕೊಂಡಿದ್ರೆ ದೂರ ತನಕ ಗೊತ್ತಾಗುತ್ತೆ, ಸಿಟ್ಟು ಬಂದಿದ್ರೆ. ಆ ತರಹ ಅಂದ್ರೆ ಆಗಲ್ಲ, ಫಸ್ಟ್ ಕಷ್ಟವೇ.
ಒಳಗಡೆಯಿಂದ ಸಿಟ್ಟು ಬಂದಿತ್ತು ಅಂದರೆ ಕೈಯೆಲ್ಲ ಕೆಂಪಾಗಿ ಬಿಡುತ್ತೆ. ಅದನ್ನ ಹೇಗೆ ಪರಿಹಾರ ಮಾಡ್ಕೋಬಹುದು? ದಾನೇನೈತದವಾಪ್ಯತೆ, ಕ್ಷಮಾದಾನಾದಿಗಳಿಂದ ಅದು ಬರುತ್ತೆ, ಅಥವಾ ದಾನದಿಂದ ಗಾಂಭೀರ್ಯ ಬರುತ್ತೆ. ತ್ಯಕ್ತ ಸ್ನೇಹಸ್ಯ ಯಸ್ತ್ಯಾಗೋ ವಿಷಯಾಣಾಂ ತಥೈವ ಚ ರಾಗದ್ವೇಷ ಪ್ರಹೀಣಸ್ಯ ತ್ಯಾಗೋ ಭವತಿ ನಾನ್ಯಥಾ. ತ್ಯಾಗ ಅಂದರೆ ಏನು? ತ್ಯಕ್ತ ಸ್ನೇಹಸ್ಯ ಯಹ ತ್ಯಾಗ. ಸ್ನೇಹ ಬಿಟ್ಟು ವಿಷಯಗಳನ್ನು ಬಿಟ್ಟಿರಬೇಕೇ ವಿನಃ ಸ್ನೇಹ ಇಟ್ಟುಕೊಂಡು ವಿಷಯಗಳನ್ನು ಬಿಟ್ಟಿದ್ದೀನಿ ಏನಂತ ಇವರು ಯಾವಾಗ ಕೊಟ್ಟಿರ್ತಾರೋ ಎಲ್ಲ ಲಿಸ್ಟ್ ಮಾಡ್ಕೊಂಡಿರ್ತಾರೆ. ನಾನು ಅಲ್ಲಿ ಅದನ್ನು ಕೊಟ್ಟಿದ್ದೇನೆ, ನಾನಿಲ್ಲಿ ಇದನ್ನು ಕೊಟ್ಟಿದ್ದೇನೆ ಅಂತ. ಸ್ನೇಹ ಒಳಗಡೆನೇ ಇದೆ, ಅದು ಕೊಟ್ಟು ಪ್ರಯೋಜನ ಇರಲ್ಲ, ಹಾಗಾಗಿರುತ್ತೆ. ಅದರಿಂದಾಗಿ ಭೀಷ್ಮಾಚಾರ್ಯರು ಹೇಳಿದ್ರು, ತ್ಯಕ್ತ ಸ್ನೇಹಸ್ಯ, ವಸ್ತುವನ್ನು ಕೊಟ್ಟ ಮೇಲೆ ಅದರ ಮೇಲೆ ಸ್ನೇಹವನ್ನು ತ್ಯಾಗ ಮಾಡಿಬಿಡ್ಬೇಕು, ಅದೇ ತ್ಯಾಗ. ಇಲ್ಲ ಅಂದ್ರೆ ಅದು ತ್ಯಾಗ ಅಲ್ಲ. ರಾಗದ್ವೇಷ ಪ್ರಹೀಣಸ್ಯ ತ್ಯಾಗೋ ಭವತಿ ನಾನ್ಯಥಾ. ರಾಗ ರಾಗ ಅಂತಂದ್ರೆ ಅಶೋಭನೆ ಶೋಭನಾಧ್ಯಾಸ. ಇವರು ನಮಗೆ ಏನೋ ಮಾಡಬೇಕು ಅನ್ನುವ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ತ್ಯಾಗ ಮಾಡೋದು, ದಾನ ಮಾಡೋದು. ಇನ್ನು ದ್ವೇಷ ಉತ್ಕಟವಾಗಿ ನಮ್ಮನ್ನು ಕಾಡಬಾರದು. ಅದೆರಡು ಇಲ್ಲದೆ ಹೋದ್ರೆ ಅದು ತ್ಯಾಗ. ಇಲ್ಲ ಅಂದ್ರೆ ಅದು ತ್ಯಾಗ ಅಲ್ಲ, ಯಾಕಂದ್ರೆ ಮಾನಸಿಕವಾಗಿ ಗಟ್ಟಿಯಾಗಿ ಅಪ್ಕೊಂಡ್ಬಿಟ್ಟಿದ್ದೀವಿ. ಯಾವ ಮಟ್ಟಕ್ಕೆ ಜನರಿಗೆ ಒಂದರ ಮೇಲೆ ಸ್ನೇಹ ಇರುತ್ತೆ ಅಂದ್ರೆ ಮಾರ್ತಾ ಇದ್ದಾರೆ. ಬಹಳ ವಿಚಿತ್ರ ನಾನು ನೋಡಿದ ಸನ್ನಿವೇಶ. ಮನೆ ಮಾರ್ತಾ ಇದ್ದಾರ್ರಿ, ಮನೆ ಮಾರ್ಬಿಟ್ಟವ್ರಿಗೆ ತಗೊಂಡವ್ರಿಗೆ ಹೇಳ್ತಾ ಇದ್ದಾರೆ, ನೋಡಿ ಮನೆ ಹಾಗೇ ಇರಲಿ, ನಾವು ಆಗಾಗ ಬಂದು ನೋಡ್ಕೊಂಡು ಹೋಗ್ತಾ ಇರ್ತೀವಿ, ಮೂಲ ಸ್ವರೂಪ ಎಲ್ಲ ಕೆಡಿಸ್ಬಿಡಿ, ನಾವು ಚಿಕ್ಕಂದಿನಲ್ಲಿ ಆಡಿ ಬೆಳೆದ ಮನೆ ಅಂತ ಮಾರ್ಬಿಟ್ಟಿದ್ದಾರೆ. ಅದು ತಗೊಂಡವ್ರಿಗೆ ಹೇಳ್ತಾ ಇದ್ದಾರೆ, ಒಡಿಸ್ಬಿಡಿ, ಹಾಗೇ ಇರಲಿ. ಅವ್ರು ಯಾಕದ ಅದು ಕೇಳಲ್ಲ ಅಂತ ಇವ್ರಿಗೂ ಗೊತ್ತು, ಹೇಳೋದು. ಅದರಿಂದಾಗಿ ಅದನ್ನ ಇದು ತ್ಯಾಗವೂ ಅಲ್ಲ, ಇದು ಕ್ರಯದಲ್ಲಿ ಈ ತರಹದ ರಾಗ ಇತ್ತು ಅಂತಂದ್ರೆ ಇನ್ನು ದಾನದಲ್ಲಿ ಇರಲ್ಲ ಅಂತೇನು. ಅದರಿಂದ ತ್ಯಾಗ ಸಮರ್ಪಕ ಆಗೋದು ಮನಸ್ಸಿನಿಂದಲೂ ಬಿಟ್ಟುಬಿಡಬೇಕು. ಧ್ಯಾನಂಚ ಶಾಠ್ಯಮಿತ್ಯುಕ್ತಂ ಮೌನೇನೈತದವಾಪ್ಯತೆ. ಮೌನ ಇಲ್ಲದಿದ್ದರೆ ಧ್ಯಾನವೂ ಕೂಡ ದಂಭ ಆಗತ್ತೆ. ಧ್ಯಾನ ಮನನದಿಂದಲೇ ಬರೋದು, ಮಾತಾಡದೇ ಇರೋದ್ರಿಂದ ಅಲ್ಲ. ಮತ್ತೆ ಮೌನ ಅಂದ್ರೆ ಮನನ ಅಂದ್ರಿ, ಮಾತಾಡದೇ ಇರೋದಕ್ಕೂ ಹೇಳ್ತಾರೆ. ಹೌದು, ಮನನ ಮಾಡ್ತಾ ಇದ್ದಾಗ ಮಾತಾಡ್ಲಿಕ್ಕೆ ಅಲ್ಲ. ಮನನವನ್ನು ಧ್ಯಾನವನ್ನು ಮಾತನ್ನು ಒಟ್ಟಿಗೆ ಆಡಬಹುದು ಅಂದ್ರೆ ಆಡಬಹುದು. ಅದು ಸಚ್ಚಾಸ್ತ್ರ ಚಿಂತನೆಯಲ್ಲಿ ಮಾತ್ರ ಸಾಧ್ಯ, ಬೇರೆ ಯಾವುದಕ್ಕೂ ಸಾಧ್ಯ ಇಲ್ಲ. ಅವನ ಕೃಷ್ಣ ತನ್ನ ಉದ್ದವಾದ ತೋಳನ್ನು ಚಾಚಿ ಅರ್ಜುನನ ಬೆನ್ನು ಚಪ್ಪರಿಸುತ್ತಾ ಹೇಳಿದ, ಅದು ನಿಮಗೆ ಪಿಕ್ಚರ್ ಆದರೆ ನಿಮ್ಮ ತಲೆಯಲ್ಲಿ ಅದು ಧ್ಯಾನ. ಅದರಿಂದಾಗಿ ಧ್ಯಾನಂಚ ಶಾಠ್ಯಮಿತ್ಯುಕ್ತಂ ಮೌನೇನ ಏತದವಾಪ್ಯತೆ. ಆರ್ಯತಾ ನಾಮ ಭೂತಾನಾಂ ಯಕ್ಕರೋತಿ ಪ್ರಯತ್ನತಃ ಶುಭಂ ಕರ್ಮ ನಿರಾಕಾರೋ ವೀತರಾಗತ್ವಮೇವಚ. ದೊಡ್ಡಸ್ತಿಕೆ ಎಂದರೇನು? ಪ್ರಯತ್ನಪಟ್ಟು ಒಳ್ಳೆ ಕೆಲಸ ಮಾಡೋದು, ಅದು ನಿರಾಕಾರ. ಅದನ್ನು ತೋರಿಸಿಕೊಳ್ಳುತ್ತಾ ನಾನೇನೋ ದೊಡ್ಡದು ಮಾಡ್ತಾ ಇದ್ದೇನೆ ಅಂತ ತೋರಿಸಿಕೊಳ್ಳದೆ ಇದ್ರೆ ಅದೇ ದೊಡ್ಡಸ್ತಿಕೆ. ಅದನ್ನೇ ವೀತರಾಗ ಅಂತ ಕರೀತಾರೆ. ಧೃತಿರ್ನಾಮ ಸುಖೇ ದುಃಖೇ ಯಯಾ ನಾಪ್ನೋತಿ ವಿಕ್ರಿಯಾಂ ತಾಂ ಭಜೇತ ಸದಾ ಪ್ರಾಜ್ಞೋ ಯ ಇಚ್ಛೇದ್ಭೂತಿಮಾತ್ಮನಃ. ಸುಖ ದುಃಖಗಳು ಬಂದಾಗ ವಿಕಾರ ಹೊಂದದಿದ್ದರೆ ಅದೇ ಧೃತಿ.
ಧೃತಿ ಅಂದರೆ ಸುಖ ದುಃಖಗಳಿಗೆ ವಿಕಾರಕ್ಕೊಳಗಾಗದೇ ಇರೋದು. ದುಃಖ ಬಂತು ಅಂದಾಗ ಇದ್ದವ್ರನ್ನೆಲ್ಲ ಬೈಲಿಕ್ಕೆ ಶುರು ಮಾಡೋದು, ಧರ್ಮವನ್ನು ಬೈಯೋದು, ಇದು ವಿಕಾರ. ಸುಖ ಬಂದಾಗ ಅದು ಕೇವಲ ತನ್ನಿಂದ ಅಂತ ಅಂದುಕೊಳ್ಳೋದು, ಅದು ವಿಕಾರ. ಆ ವಿಕಾರಕ್ಕೆ ಒಳಗಾಗಬಾರದು. ಇದು ಎಲ್ಲ ರೀತಿಯಿಂದ ಒಳ್ಳೆಯದು. ಯ ಇಚ್ಛೇದ್ಭೂತಿಮಾತ್ಮನಃ, ಯಾರು ತನ್ನ ಸಂಪತ್ತು ಒಳಗಣ ಹೊರಗಣ ಸಂಪತ್ತನ್ನು ಬಯಸ್ತಾನೆ ಅವನು ತಟಸ್ಥವಾಗಿ ಹೀಗಿರಬೇಕು. ಸರ್ವಥಾ ಕ್ಷಮಿಣಾಭಾವ್ಯಂ ತಥಾ ಸತ್ಯಪರೇಣ ಚ ವೀತಹರ್ಷ ಭಯಕ್ರೋಧೋ ಧೃತಿಮಾಪ್ನೋತಿ ಪಂಡಿತಃ. ಸಾಧ್ಯವಾದಷ್ಟು ಬೇರೆಯವರ ಕೆಡುಕನ್ನು ಸಹಿಸಬೇಕು. ಇದು ಬ್ರಾಹ್ಮಣನಿಗೆ ಮಾತ್ರ ಹೇಳಿದ್ದು. ಅದೇ 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 ಕ್ಷಮಾ ಬಾಹ್ಯೇಷು ಶತ್ರುಷು ಅಂತ. ಬ್ರಾಹ್ಮಣರಿಗೆ ಬಾಹ್ಯ ಶತ್ರುಗಳಲ್ಲಿ ಕ್ಷಮ, ಆಂತರಿಕ ಶತ್ರುಗಳಲ್ಲಿ ಅಲ್ಲ. ರಾಜನಾದವನು ಕ್ಷಮೆಯನ್ನ ಅನುಭವಿಸಬಾರದು. ಯಾಕೆಂದ್ರೆ ಆ ಕ್ಷಮೆಯೇ ಭ್ರಷ್ಟಾಚಾರ, ಕರಪ್ಷನ್ಗೆ ಕಾರಣ. ಅದ್ರೋಹ ಸರ್ವಭೂತೇಷು ಕರ್ಮಣ ಮನತಾ ಗಿರಾ ಅನುಗ್ರಹಶ್ಚ ದಾನಂಚ ಸತಾಂ ಧರ್ಮ ಸನಾತನಃ. ಯಾರಿಗೂ ದ್ರೋಹ ಮಾಡದೇ ಇರೋದು, ಕರ್ಮದಿಂದ, ಮನಸ್ಸಿನಿಂದ, ಮಾತಿನಿಂದ, ಪ್ರೀತಿಯಿಂದ ಅವರನ್ನು ಒಳಗೊಳ್ಳುವುದು ಅನುಗ್ರಹ, ದಾನ, ಇದು ಸಜ್ಜನರ ಧರ್ಮ. ಸರ್ವದಾ ಹಿಂಸತಾ ಭಾವ್ಯಂ ತಥಾ ಸತ್ಯಪರೇಣ ಚ ವೀತಹರ್ಷ ಭಯಕ್ರೋಧ ತದವಾಪ್ನೋತಿ ಪಂಡಿತಃ. ಅಹಿಂಸೆ ಅನ್ನೋದಿರಬೇಕು, ಸತ್ಯವೇ ನಮಗೆ ಮಿಗಿಲಾಗಿರಬೇಕು. ಇದನ್ನ ಹರ್ಷ ಭಯಕ್ರೋಧಗಳನ್ನು, ಮಿತಿಮೀರಿದ ಹರ್ಷ ಭಯಕ್ರೋಧಗಳನ್ನು ಬಿಟ್ಟರೆ ಅವನಿಗಿದು ಅಹಿಂಸೆ ಅನ್ನೋದು, ಸತ್ಯ ಅನ್ನೋದು ಸಹಜವಾಗಿ ಸಿದ್ಧಿಸುತ್ತೆ. ಏತೇ ತ್ರಯೋದಶಾಕಾರಾ ಪೃಥಕ್ ಸತ್ಯೈಕ ಲಕ್ಷಣಾ. ಈ 13 ಗುಣಗಳು ವರ್ತನೆಯಲ್ಲಿ ಬಂದರೆ ಅದು ಸತ್ಯ, ಈ ವರ್ತನೆಯಿಂದ ಮಾತು ಬಂದರೆ ಅದು ಸತ್ಯ. ಇದ್ದದ್ದನ್ನ ಕಂಡಂತೆ ಹೇಳಿದೆ ಅಂದ್ರೆ ಅದು ಸತ್ಯ ಅಲ್ಲ. ಭಜಂತೆ ಸತ್ಯಮೇವೇಹ ಬ್ರಹ್ಮಯಂತಿ ಚ ಭಾರತ. ಆ ಸತ್ಯವೂ ಕೂಡ ಕಾರಣ, ಆದರೆ ಕಾಂಪ್ಲಿಕೇಶನ್ ಇಲ್ಲದೆ ಹೋದಾಗ ಈ ಸತ್ಯ ಇರುತ್ತೆ. ಕಾಂಪ್ಲಿಕೇಶನ್ ಇದ್ದಾಗ ಸತ್ಯ ಅಂದರೆ ಈ ನಿರ್ವಚನವನ್ನು ತಗೊಳ್ಬೇಕಾಗತ್ತೆ. ಈ ಸತ್ಯವೇ ನಮ್ಮ ತಾಯಿ ತಂದೆ ಅಂತ ಒಂದು ಹಾಡು ಕೇಳಿದಿರ ನೀವು. ಆ ಸತ್ಯವೇ ನಮ್ಮ ತಾಯಿ ತಂದೆ ಅನ್ನುವ ಹಾಡು ಏನಿದೆ ಅದು ಸ್ಕಾಂದ ಪುರಾಣದ ಒಂದು ಭಾಗ. ಅದರಲ್ಲಿ ನಂದ ಅಂತ ಒಂದು ಹಸು, ಅದು ದೇವಲೋಕದ ಹಸು. ಒಬ್ಬ ರಾಜ ಶಾಪದಿಂದ ಹುಲಿಯಾಗಿರ್ತಾನೆ. ಅವನಿಗೆ ವಿಪರೀತ ಗೊಂದಲಗಳಿರುತ್ತೆ. ಅವರಿಬ್ಬರ ನಡುವೆ ನಡೆಯುವ ಸಂವಾದ ಸುಮಾರು ಅಧ್ಯಾಯ ಇದೆ. ಅದು ಈ ಪುಣ್ಯಕೋಟಿಗೆ ಮೂಲ. ಅದನ್ನ ಮಕ್ಕಳಿಗೆ ತಿಳಿಯುವ ಹಾಗೆ ದಿಟವಾದದ್ದನ್ನು ಹೇಳು. ಫಸ್ಟ್ ಲೆವೆಲ್ ಅದೇ ತಾನೆ. ಕಂಡದ್ದನ್ನ ಇದ್ದಂತೆ ಕಂಡಂತೆ ಹೇಳೋದೇನಿದೆ ಅದು ಸತ್ಯ. ಮಾತಿಗೆ ಒಳಪಡುವುದೇನಿದೆ ಅದು ಸತ್ಯ. ಅದನ್ನ ಹೇಳಿದ್ದು. ಆದರೆ ಅಲ್ಲಿ ಇನ್ನೂ ಬಹಳ ವಿವೇಚನೆಗಳಿದೆ, ಇನ್ನೂ ಬಹಳ ಡೈಲಾಗ್ಸ್ ಇವೆ, ಇನ್ನೂ ಬಹಳ ಪ್ರಶ್ನೋತ್ತರಗಳಿದೆ. ಆ ರಾಜ ಹುಲಿ ದೇಹವನ್ನು ಬಿಟ್ಟು ಮನುಷ್ಯ ದೇಹದವನಾಗ್ತಾನೆ. ಅದು ಕಥೆ. ಅದನ್ನ ಚನ್ನಪಟ್ಟಣದ ವಾಸುದೇವರಾಯರು ಅಂತ ಅವರು ಮಾಡಿದ್ದು ಈ ಪದ್ಯ. ಯಾವುದು ಇದು? ಸುಮಾರು ವರ್ಷ ಆಯ್ತದು, ಒಂದು 200-250 ವರ್ಷ ಆಯ್ತದು. ಧರಣಿ ಮಂಡಲ ಮಧ್ಯದೊಳಗೆ ಆ ಹಾಡು ಬಹಳ ಹಳೆಯದು. ಅದು ತಪ್ಪಲ್ಲ, ಅದ್ರ ಮೂಲ ಯಾವುದು ಅನ್ನೋದು ಗೊತ್ತಿರಬೇಕು. ಅತಃ ಸತ್ಯಂ ಪ್ರಶಂಸಂತಿ
ವಿಪ್ರಾಹ ಸಪಿತೃದೇವತಾ ನಾಂತಶಕ್ಯೋ ಗುಣಾನಾಂ ಹಿ ವಕ್ತುಂ ಸತ್ಯಸ್ಯ ಪಾರ್ಥಿವ. ಸತ್ಯದ ಆಯಾಮಗಳನ್ನು ಎಷ್ಟು ಅಂತ ಹೇಳೋಣ, ಅದಕ್ಕೆ ಸತ್ಯವೇ ಮಿಗಿಲು. ಈ ಇಡೀ ಅಧ್ಯಾಯ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಕಡೆಗೆ ಒಂದು ಮಾತು ಬರುತ್ತೆ ಗುಣಗಳ ಬಗೆಗೆ, ಅದರ ನೇರ ಅನುವಾದ. ತಪೋ ನಾನಚನಾತ್ಪರಂ ಯದ್ಧಿ ಪರಂ ತಪಸ್ತದ್ದುರುದರುಚಂ ತದ್ದುರಾಧರುಚಂ ತಸ್ಮಾತ್ ತಪತಿರಮಂತೆ ಅಂತ ಒಂದು ಶುರು ಆಗುತ್ತೆ. ತಪಸ್ಸು, ದಾನ, ಸತ್ಯ ಎಲ್ಲದರ ಬಗ್ಗೆ ಬರುತ್ತೆ. ಅದರ ನೇರ ಅನುವಾದ ಈ ಅಧ್ಯಾಯ. ಇತಿಹಾಸ ಪುರಾಣಾನ ವೇದಾಂತಮುಪಬ್ರಹ್ಮಯೇತ್ ಅಂತ ಬರುತ್ತಲ್ಲ, ಇತಿಹಾಸ ಪುರಾಣಾಭ್ಯಾಂ ವೇದಾಂತ ಸಮುಪಬ್ರಹ್ಮಯೇತ್ಗೆ ಈ ಅಧ್ಯಾಯವೂ ಒಂದು ಲಕ್ಷ್ಯ. ಅದರಿಂದಾಗಿ ಸತ್ಯಕ್ಕಿಂತ ಸಂಗತಿ ಇಲ್ಲ. ನಾನೃತಾತ್ ಪಾತಕಂ ಪರಂ, ಅನೃತಕ್ಕಿಂತ ಇನ್ನೊಂದು ಪಾಪ ಸಾಧನವೇ ಇಲ್ಲ. ನಾವು ಇದನ್ನ ಮಾಡ್ತೇವೆ, ಯಾವುದು, ಅನ್ನವನ್ನ ಪ್ರೋಕ್ಷಣೆ ಮಾಡ್ತೇವೆ. ಪ್ರೋಕ್ಷಣೆ ಅಂದರೆ ಶುದ್ಧಗೊಳಿಸೋದು ಅಂತ. ಯಾವುದರಿಂದ ಶುದ್ಧಗೊಳಿಸೋದು? ನೀರಿನಿಂದಲ ಅಲ್ಲ. ನೀರು ಅನ್ನೋದು ಕರ್ಮದ ಸಂಕೇತ. ಮತ್ತದು ಏನು ಶುದ್ಧ ಅಂದ್ರೆ? ಸತ್ಯಂತ್ವಾರುತೇನ ಪರಿಶಿಂಚಾಮಿ ಅಂತ. ಆ ವಸ್ತು ಒಳ್ಳೆಯ ಗುಣವನ್ನು ನಮಗೆ ಕೊಡುತ್ತೆ. ಅದನ್ನು ತಿನ್ನೋದ್ರ ಮೂಲಕ, ಅದು ನಮ್ಮ ಭಾವಕೋಶಗಳಲ್ಲಿ ದಾಖಲಾಗುವ ಮೂಲಕ ಅದು ನಮಗೆ ಒಳ್ಳೆಯ ಗುಣವನ್ನು ಕೊಡುತ್ತೆ. ಅದಕ್ಕೆ ಯಥಾರ್ಥ ಜ್ಞಾನವನ್ನು ನಾನು ಪಡೆಯುತ್ತೇನೆ, ಯಥಾರ್ಥ ಜ್ಞಾನದಿಂದ ಈ ಸತ್ಯವನ್ನು ಸ್ವೀಕರಿಸುತ್ತೇನೆ ಅಂತ ಅದರ ಅರ್ಥ. ಪ್ರೋಕ್ಷಣೆ ಅಂದರೆ ಯಜ್ಞದ ಒಂದು ವಿಧಾನ. ಅದು ಪಶೂನ್ ಪ್ರೋಕ್ಷತಿ, ಪಶುಗಳನ್ನು ಪ್ರೋಕ್ಷಿಸುತ್ತಾನೆ ಅಂದರೆ ಶುದ್ಧಗೊಳಿಸುತ್ತಾನೆ ಅಂತ. ಅದು ಪರಿಷೇಕ. ಪರಿಷೇಕ ಅಂದರೆ ಸಿಂಪಡಿಸುವಿಕೆ ಅಂತ ಅರ್ಥ. ಕೆಲವೊಬ್ರು ಪರಿಶಿಂಚಾಮಿ ಮಾಡಿ ಅಂತಾರೆ. ಪರಿಶಿಂಚಾಮಿ ಅಂದ್ರೇನೆ ಸಿಂಪಡಿಸುತ್ತೇನೆ ಅಂತ. ಪರಿಶಿಂಚಾಮಿ ಮಾಡಿ, ಪರಿಷೇಕ ಮಾಡಿ ಇರಬೇಕು. ನಾಸ್ತಿ ಸತ್ಯಾತ್ ಪರೋ ಧರ್ಮ. ಅದರಿಂದಾಗಿ ಈಗ ಗೊತ್ತಾಯ್ತು, ಸತ್ಯ ಅಂದ್ರೆ ಯಥಾರ್ಥ ಜ್ಞಾನ, ಅನೃತ ಅಂದ್ರೆ ಯಥಾರ್ಥ ಜ್ಞಾನ. ತಪ್ಪು ತಿಳುವಳಿಕೆ, ತಪ್ಪು ತಿಳುವಳಿಕೆ ಅನ್ನೋದೇ ಪಾಪ, ಅಥವಾ ತಪ್ಪು ತಿಳುವಳಿಕೆಯಿಂದ ಪಾಪ ಬರುತ್ತೆ. ಯಥಾರ್ಥವಾದ ತಿಳುವಳಿಕೆ ಏನಿದೆ ಅದು ಸತ್ಯ. ಉಪೈತಿ ಸತ್ಯಾದ್ದಾನಂ ವೈ ತಥಾ ಯಜ್ಞಾನ್ ಸದಕ್ಷಿಣಾನ್. ಈ ಯಥಾರ್ಥ ಜ್ಞಾನ ಇದ್ರೆ ಬೇರೆಯವರು ಮಾಡಿದ ದಾನವು ನಿಮಗೆ ಫಲವನ್ನು ಕೊಡುತ್ತೆ. ಬೇರೆಯವರು ಮಾಡಿದ ಯಜ್ಞವೂ ಕೂಡ ನಿಮಗೇ ಫಲವನ್ನು ಕೊಡುತ್ತೆ. ಅಗ್ನಿಹೋತ್ರ, ವೇದ, 1000 ಅಶ್ವಮೇಧಗಳು ಮತ್ತೆ ಸತ್ಯ ಎರಡನ್ನು ತೂಗಿದ್ರೆ ಸತ್ಯವೇ ದೊಡ್ಡದು. ಅದರಿಂದಾಗಿ ಸತ್ಯ ಬಹಳ ಮುಖ್ಯ. ಈ ಸತ್ಯ ಅಂದ್ರೆ ಅಶ್ವಮೇಧ ಅಂತ ಒಂದು ಇದೆಯಲ್ಲ, ಆ ಅಶ್ವಮೇಧ ಯಾಗ ಎಷ್ಟು ಕಷ್ಟ ಅಂದ್ರೆ ಇಡೀ ರಾಷ್ಟ್ರಂವಾ ಅಶ್ವಹ ಅಂತ ಕಲ್ಪನೆ. ರಾಷ್ಟ್ರವೇ ಒಂದು ಕುದುರೆ. ಆ ಅಶ್ವ ಅಂತನ್ನುವ ಹೆಸರಿನ ಪರಮಾತ್ಮ ನನ್ನಲ್ಲಿಯೂ ನೆಲೆಗೊಂಡಿದ್ದಾನೆ. ಅಶ್ವ ಅನ್ನುವ ಹೆಸರಿನ ದೇವರ ರೂಪ ಅಶ್ವದಲ್ಲಿ ಇದೆ. ನನ್ನ ಇಂದ್ರಿಯಾಶ್ವಗಳಲ್ಲಿ ನೆಲೆಗೊಂಡ ಭಗವಂತನಿಗೆ ಸಂಪೂರ್ಣ ತೃಪ್ತಿಯನ್ನು ಉಂಟು ಮಾಡಿ ಇಡೀ ರಾಷ್ಟ್ರವನ್ನು ವೈರಾಗ್ಯದ ಕಡೆಗೆ ಒಯ್ಯುತ್ತೇನೆ. ಯಾಕೆಂದ್ರೆ ಜೀವನದಲ್ಲಿ ಪೂರ್ತಿಯಾಗಿ ನನ್ನದು ಅಂತ ಒಂದು ಅಧಿಕಾರ ಸ್ಥಾನ ಇದ್ರೆ ಹೆಂಡತಿ ಮಾತ್ರ. ಪೂರ್ತಿಯಾಗಿ ಅದು ನಂದು. ಆ ಹೆಂಡತಿಯನ್ನ ಕುದುರೆಗೆ ಒಪ್ಪಿಸುವುದು, ಅದು ಅಶ್ವಮೇಧ. ಅದು ಬ್ರಾಹ್ಮಣರು ಮಾಡಲಿಕ್ಕಿಲ್ಲ, ಕ್ಷತ್ರಿಯರು ಮಾತ್ರ ಮಾಡಬೇಕು. ಆ ಅಶ್ವಮೇಧದ ಅಧ್ಯಾತ್ಮಾರ್ಥವನ್ನ ಬೃಹದಾರಣ್ಯಕ ಉಪನಿಷತ್ತಿನ ಮೊದಲನೆಯ ಅಧ್ಯಾಯ ನಿರೂಪಣೆ ಮಾಡುತ್ತೆ. ಆ ಶತಪಥ ಬ್ರಾಹ್ಮಣದ ಇಡೀ ಅಶ್ವಮೇಧದ ಪ್ರಕ್ರಿಯೆ ಇದೆ.
ಅದಕ್ಕೆ ಹೇಳಿದ್ರು ಅಶ್ವಮೇಧವೋ ಸತ್ಯವೋ ಅಂದರೆ ಅಶ್ವಮೇಧ ಅಲ್ಲ, ಸತ್ಯ ಅನ್ನೋದು ಮಿಗಿಲು ಅಂತ. ಹೀಗೆ ಒಳ್ಳೆಯ ಗುಣಗಳ ಬಿತ್ತರ. ಇಲ್ಲಿಗೆ 240 ಶತತಮೋಧ್ಯಾಯ ಅಂದರೆ 142ನೇ ಅಧ್ಯಾಯ. ಯುಧಿಷ್ಠಿರ ಯತ ಪ್ರಭವತಿ ಕ್ರೋಧ ಕಾಮೋ ವಾ ಭರತರಚಭ ಶೋಕಮೋಹೌ ವಿವಿತ್ಸಾ ಚ ಪರಾಸುತ್ವಂ ತಥಾ ಮದಃ. ಕ್ರೋಧ ಸಿಟ್ಟು ಯಾವುದರಿಂದ ಉಂಟಾಗತ್ತೆ, ಕಾಮ ಯಾವುದರಿಂದ ಉಂಟಾಗತ್ತೆ, ಉತ್ಕಟವಾದ ದುಃಖ ಯಾವುದರಿಂದ ಉಂಟಾಗತ್ತೆ, ತಪ್ಪು ತಿಳುವಳಿಕೆ ಮೋಹ ಯಾವುದರಿಂದ ಉಂಟಾಗತ್ತೆ, ಪರಾಸುತ್ವಂ ಬೇರೆಯವರಿಗೆ ನಾವು ಯಾಕೆ ವಶರಾಗುತ್ತೇವೆ, ಮದ ಮದ ಅಂದರೆ ಅಮಲು ಎಲ್ಲಿಂದ ಉಂಟಾಗುತ್ತೆ, ದ್ರೋಹ ಹೊಟ್ಟೆ ಕಿಚ್ಚು, ಈರ್ಷ್ಯ, ಕುತ್ಸ ಬೇರೊಬ್ಬರನ್ನು ನಿಂದನೆ ಮಾಡುವುದು, ಅಸೂಯೆ ಎಲ್ಲಿ, ಕೃಪೆ ಯಾಕೆ ಒಬ್ಬರ ಮೇಲೆ ದಯ ಉಂಟಾಗುತ್ತೆ, ಅವ್ರ ಮೇಲೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಇದರೆಲ್ಲದರ ಸ್ವರೂಪವನ್ನ ನನಗೆ ಯಥಾರ್ಥವಾಗಿ ಹೇಳಬೇಕು. ಅದಕ್ಕೆ ಉಪಾಸತೆ ಮಹಾರಾಜ ಸಮಂತಾತ್ ಪುರುಷಂತ್ವಿಹ. ನೋಡು ಧರ್ಮರಾಜ 13 ಬಲಿಷ್ಠವಾದ ಈ ಶತ್ರುಗಳು ಪುರುಷನನ್ನ ಆಕ್ರಮಣ ಮಾಡುತ್ತವೆ. ಏತೆ ಪ್ರಮತ್ತಂ ಪುರುಷಂ ಅಪ್ರಮತ್ತಾಸ್ತುದಂತಿ ಚ. ಈ 13 ಶತ್ರುಗಳು ಪುರುಷನು ಮೈಮರೆಯುವಂತೆ ಮಾಡುತ್ತದೆ. ವೃಕ ಇವ ವಿಲುಂಪಂತಿ, ತೋಳಗಳಂತೆ ಹೊಂಚಿ ಹಾಕಿ ನೆಗೆಯುತ್ತವೆ. ಏಭ್ಯ ಪ್ರವರ್ತತೆ ದುಃಖಂ, ಈ 13 ಶತ್ರುಗಳಿಂದ ದುಃಖ, 13 ಶತ್ರುಗಳಿಂದ ಪಾಪ, ಹೀಗೆ ತಿಳಿಬೇಕು. ಏತೇಷಾಂ ಉದಯಂ ಸ್ಥಾನಂ ಕ್ಷಯಂಚ ಪುರುಷೋತ್ತಮ ಹಂತತೆ ವರ್ತಯಿಷ್ಯಾಮಿ ಕ್ಷಯಂಚ ಉತ್ಪತ್ತಿಮಾದಿತಃ. ಈ 13 ಶತ್ರುಗಳು ಬೆಳೆದದ್ದು ಎಲ್ಲಿಂದ, ನಿಲ್ಲೋದು ಎಲ್ಲಿ, ನಾಶ ಆಗೋದೆಲ್ಲಿ, ಅದನ್ನು ನಾನು ನಿನಗೆ ಹೇಳ್ತೇನೆ. ಲೋಭಾತ್ ಕ್ರೋಧ ಪ್ರಭವತಿ ಪರದೋಷೈರುದೀರ್ಯತೆ. ಲೋಭದಿಂದ ಕ್ರೋಧ ಬರುತ್ತೆ, ಲೋಭದಿಂದ ಕ್ರೋಧ. ಆ ಕ್ರೋಧ ಎಲ್ಲಿಂದ ಉಂಟಾಗತ್ತೆ ಅಂದರೆ ಪರದೋಷೈ, ಬೇರೆಯವರ ದೋಷದಿಂದ ಕ್ರೋಧ ಬರುತ್ತೆ. ಕ್ಷಮಯಾ ತಿಷ್ಠತೆ ರಾಜನ್ ಕ್ಷಮಯಾ ವಿನಿವರ್ತತೆ. ಕ್ರೋಧ ಅನ್ನೋದು ಎಲ್ಲಿ ನಾಶ ಆಗುತ್ತೆ ಅಂದರೆ ಕ್ಷಮದಿಂದ ನಾಶ ಆಗುತ್ತೆ, ಕ್ಷಮೆಯಿಂದ. ಸಂಕಲ್ಪಾಜ್ಜಾಯತೆ ಕಾಮಃ ಸೇವ್ಯಮಾನೋ ವಿವರ್ಧತೆ ಅವಧ್ಯ ದರ್ಶನಾದ್ವೇತಿ ತತ್ವಜ್ಞಾನಾಚ್ಚ ನಶ್ಯತಿ. ಎರಡನೆಯದ್ದು ಕಾಮ. ಲೋಭ ಆದ ಮೇಲೆ ಕಾಮ. ಕಾಮ ಎಲ್ಲಿಂದ ಹುಟ್ಟತ್ತೆ ಅಂದರೆ ಸಂಕಲ್ಪದಿಂದ. ಸಂಕಲ್ಪ ನಾಶ ಆಗಬೇಕು, ಕಾಮ ಹೋಗಬೇಕು ಅಂದರೆ ಅವಧ್ಯ ದರ್ಶನ, ದೋಷ ಕಾಣಬೇಕು. ಶ್ರೀಮಂತಿಕೆಯ ಬಗ್ಗೆ ಆಸೆ ಬಂತು, ಶ್ರೀಮಂತಿಕೆಯ ದೋಷವನ್ನು ಕಂಡ್ರೆ, ತತ್ವಜ್ಞಾನವನ್ನು ಪಡೆದರೆ ಆ ಕಾಮ ನಾಶ ಆಗುತ್ತೆ. ನಮ್ಮನ್ನು ನಾವು ತಿದ್ದಿಕೊಳ್ಳೋದು, ಇದು ಸೆಲ್ಫ್ ಹೀಲಿಂಗ್ ಇದೆ. ಪ್ರೀತೆ ಶೋಕ ಪ್ರಭವತಿ ವಿಯೋಗಾತ್ತಸ್ಯ ದೇಹಿನಃ ಯದಾ ನಿರರ್ಥಕಂ ವೇತ್ತಿ ತದಾ ಸದ್ಯ ಪ್ರಣಶ್ಯತಿ. ಪ್ರೀತಿಯಿಂದ ಶೋಕ ಉಂಟಾಗುತ್ತೆ, ವಿಯೋಗ ಅನ್ನೋದು ಅದರ ಸ್ಥಾನ. ಅತ್ಯಂತ ಪ್ರೀತಿಸಿದವರು ದೂರ ಆದರೆ ಶೋಕ ಉಂಟಾಗುತ್ತೆ. ಯದಾ ನಿರರ್ಥಕಂ ವೇತ್ತಿ, ಕಾಲಾನಂತರದಲ್ಲಿ ಹೇಗೂ ನಮ್ಮ ದೇಹ ನಮ್ಮ ಮನಸ್ಸು ಅಡ್ಜಸ್ಟ್ ಆಗತ್ತೆ ಅಂತ ಗೊತ್ತಿರುತ್ತೆ, ಅವಾಗ ಶೋಕ ಇರಲ್ಲ. ಯಾವುದೇ ಒಂದು ಶೋಕಕ್ಕೆ
ಕಾಲವೇ ಮದ್ದು. ಕಾಲ ಅನ್ನೋದು ಎಲ್ಲಕ್ಕೂ ಮದ್ದು. ಇದು ಕೂಡ ಪಾಸ್ ಆಗುತ್ತೆ ಅನ್ನೋ ಸೆನ್ಸ್ ಏನಿದೆ, ಅವಾಗ ಶೋಕನಾಶ ಆಗುತ್ತೆ. ಇಲ್ಲಾಂದರೆ ಯಾರೋ ಸತ್ರು ಅಂದರೆ ಸತ್ತೋಗೋದು ಅಂದರೆ ಏನರ್ಥ? ಅದು ಯಾರೋ ಯಾವುದೋ ರಾಜಕೀಯ ನಾಯಕನೋ ಸಿನಿಮಾ ನಾಯಕನೋ ಸತ್ರ ಸಾಯೋರಿದ್ದಾರೆ. ಅದು ವಾಸ್ತವವಾ ಇಲ್ವಾ ಅನ್ನೋದು ನಮಗೆ ಗೊತ್ತಿಲ್ಲ. ಇವರು ಕೊಡುವ ಅಂಕಿಅಂಶಗಳನ್ನು ನಂಬಲಿಕ್ಕೆ ಬರಲ್ಲ. ವಿಶೇಷತಃ ಪತ್ರಕರ್ತರಷ್ಟು ಅವಿಶ್ವಾಸ್ಯರು ಜಗತ್ತಲ್ಲಿ ಇನ್ನೊಬ್ಬರಿಲ್ಲ. ಯಾಕೆಂದರೆ ಆ ಪ್ರಶ್ನೆ ಮಾಡೋದೇ ಅಜ್ಞಾನದಿಂದ. ಆಮೇಲಾದರೂ ಅಜ್ಞಾನ ಹೋಗದೇ ಇರೋದು ಒಂದು ಏಕೈಕ ವ್ಯಕ್ತಿಗಳವರೇ. ಪ್ರಶ್ನೆ ಮಾಡಿದ ಮೇಲೆ ಪ್ರಶ್ನೆ ಯಾಕಿದೆ? ಅಜ್ಞಾನದಿಂದ ನಾನು ಪ್ರಶ್ನೆ ಮಾಡ್ತೇನೆ. ಪ್ರಶ್ನೆಗೆ ಉತ್ತರ ಬಂತು ಅಂದರೆ ನನ್ನ ಅಜ್ಞಾನ ಪರಿಹಾರ ಆಗತ್ತೆ. ಯಾಕೆಂದರೆ ತಿಳ್ಕೊಳ್ಬೇಕು ಅಂತ ಪ್ರಶ್ನೆ ಮಾಡಿರ್ತೀನಿ. ಆದ್ದರಿಂದ ಅವ್ರು ತಿಳ್ಕೊಳ್ಬಾರ್ದು ಅಂತ ಪ್ರಶ್ನೆ ಮಾಡಿರೋದ್ರಿಂದಾಗಿ ಪ್ರಶ್ನೆಗೆ ಉತ್ತರ ಬಂದರೂ ಅಜ್ಞಾನ ಹೋಗಲ್ಲ. ಅಷ್ಟು ವಿಚಿತ್ರ ಪ್ರಾಣಿಗಳವರು. ಎಲ್ಲರೂ ಕೇಳ್ತಾರೆ ಯಾಕೆ ಪತ್ರಕರ್ತರ ಮೇಲೆ ಇಷ್ಟೊಂದು ಸಿಟ್ಟು ಅಂತ. ನಾನು ಒಂದು ಕಾಲದಲ್ಲಿ ಪತ್ರಿಕೋದ್ಯಮವನ್ನು ಪ್ರೀತಿಸ್ತಾ ಇದ್ದವ. ಇನ್ನು ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನಮ್ಮ ತಾತ ಜರ್ನಲಿಸ್ಟ್. ತಾಯಿನಾಡು ಅಂತ ಒಂದು ಪತ್ರಿಕೆ ಇತ್ತು. ತಾಯಿನಾಡು ಮತ್ತು ರಾಮನಗರ ಪ್ರದೇಶಗಳಲ್ಲಿ ಕಿಡಿ ಅಂತ ಒಂದು ಪತ್ರಿಕೆ ಇತ್ತು. ಅದರ ಜರ್ನಲಿಸ್ಟು ನಮ್ಮ ತಾತ ರಿಪೋರ್ಟರ್ ಆಗಿದ್ದರು. ಅದರಿಂದಾಗಿ ನನಗೆ ಯಾಕೋ ಸಿಟ್ಟಲ್ಲ, ವಾಸ್ತವದಿಂದಾಗಿ ಅದರ ಮೇಲೆ ಹೇವರಿಕೆ. ಅದರಿಂದಾಗಿ ತದಾ ನಿರರ್ಥಕಂ ವೇತ್ತಿ, ಅವ್ರು ಕೊಡೋದ್ರ ಬಗ್ಗೆನೇ ನನಗೆ ಡೌಟ್ ಇದೆ. ಯಾರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಒಬ್ಬ ಸತ್ತ, ರಾಜಶೇಖರ ರೆಡ್ಡಿ. ಅವನು ಸತ್ತಾಗ 40 ಜನ ಸತ್ತಿದ್ದಾರೆ, 50 ಜನ ಸತ್ತಿದ್ದಾರೆ ಅಂತ. ಯಾಕಾಗಿ ಸತ್ತಿದ್ದಾರೋ, ಅವ್ರು ಯಾಕಾಗಿ ಮಾಡ್ಕೊಂಡ್ರು, ಇವ್ರು ಏನಕ್ಕಾಗಿ ಇದು ಮಾಡಿದ್ರು, ಇವ್ರಿಗೇನು ಅದನ್ನು ಆ ತರಹ ತೋರಿಸೋದ್ರಲ್ಲಿತ್ತೋ, ಅಥವಾ ತೋರಿಸ್ಲಿಕ್ಕೆ ಈ ಸರ್ತಿ ನಾಳೆ ಆತ್ಮಹತ್ಯೆ ಮಾಡಿಕೊಂಡವರೆಲ್ಲ ಇವರಿಂದ ಸತ್ತಿದ್ದಾರೆ ಅಂತ ಬರೀರಿ ಅಂತ ಯಾರು ದುಡ್ಡು ಕೊಟ್ಟಿದ್ರ ಏನು ಗೊತ್ತಿಲ್ಲ. ಒಟ್ಟಾರೆ ಅವ್ರನ್ನ ನಂಬಲಿಕ್ಕೆ ಬರಲ್ಲ, ಅಷ್ಟೇ ತಾತ್ಪರ್ಯ. ಇರಲಿ. ಆದರೆ ಯಾರೋ ಸತ್ರು ಅಂತ, ಯಾರೋ ಹೋದ್ರು ಅಂತ ಹೇಳಿ ಹೋಗುವವ್ರನ್ನ ನಾವು ಕಂಡಿದ್ದೇವೆ. ಒಬ್ಬರ ಒಂದೇ ಕೇಸನ್ನು ನೋಡಿದಾಗ, ಯಾಕೆ ಪ್ರೀತೆ ಶೋಕ ಸಂಭವತಿ ವಿಯೋಗ ತಸ್ಯ ದೇಹಿನ, ಅವನು ನೋಡ್ಲಿಕ್ಕಾಗಲ್ವಲ್ಲ ಅಂತ. ಆದರೆ ಅದು ನಿರರ್ಥಕ. ನಾನು ಸಾಯೋದ್ರಿಂದ ಅವರು ನನ್ನ ಜೊತೆಗೆ ಸೇರಲ್ಲ. ಆದರೆ ಇವುಗಳು ಮಾತ್ರ ಬರೀತವೆ, ಸಾವಿನಲ್ಲಿಯೂ ಒಂದಾದ ತಾಯಿ ಮಗ. ಇವ್ರಿಗೆ ಹೆಂಗೆ ಖಂಡಿತ ಜೀವವೇ ಕಾಣಲ್ಲ ಇವ್ರಿಗೆ. ಅವನು ಅಲ್ಲಿ ಸತ್ತಿದ್ದಾನೆ, ಅಯ್ಯೋ ಮಗ ಸತ್ನ ಅಂತ ಹೇಳಿ ಪಾಪ ಎದೆ ಹೊಡೆದು ತಾಯಿ ಸತ್ಲು. ಅವರಿಬ್ರು ಪರಲೋಕದಲ್ಲಿ ಒಂದಾಗಿರ್ತಾರೆ ಅಂತ ಎಲ್ಲಿಂದ ಕನಸ್ಬಿತ್ತೋ ಇವ್ರಿಗೆ. ಆದರೆ ಇವ್ರು ಬರೆಯೋದು ಮಾತ್ರ ಹಾಗೆ, ಅದು ದೊಡ್ಡ ಸಾಧನೆ ಅನ್ನೋ ಹಾಗೆ ಬೇರೆ ಬರೀತಾರೆ. ಸಾವಿನಲ್ಲಿಯೂ ಒಂದಾದ ಪ್ರೇಮಿಗಳು, ದೇಹ ಮಾತ್ರ ಅಲ್ಲಿರೋದು. ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿರುತ್ತೆ, 30 ಜನ ಹೋಗಿರ್ತಾರೆ. ಅದರಲ್ಲಿ ಗಂಡ ಹೆಂಡತಿಯೋ ಪ್ರೇಮಿ ಪ್ರೇಯಸಿಯೋ ಇರ್ತಾರೆ. ಅವರಿಬ್ರು ದೇಹ ಮಾತ್ರ ಕಾಣ್ತಾ ಇರೋದು, ಜೀವ ಒಂದೇ ಕಡೆಗೆ ಹೋಯ್ತಾ ಬೇರೆ ಕಡೆಗೆ ಹೋಯ್ತಾ ಅದು ಗೊತ್ತಿಲ್ಲ. ಹಾಗಾದ್ರೆ ದೇಹಾತಿರಿಕ್ತ ಆತ್ಮದ ಅಸ್ತಿತ್ವವನ್ನು ಒಪ್ತೀರಾ ಅಂದ್ರೆ ಅದಕ್ಕೂ ಉತ್ತರ ಇಲ್ಲ. ಬರೆದಿದ್ದಷ್ಟೇ ಕಣ್ರಿ ಅಂತಾರೆ ಆಮೇಲೆ ಅವರೇ. ಒಟ್ಟಾರೆ ಇರೋದಿಷ್ಟೇ, ವಿಯೋಗದಿಂದ ಸಾವು, ಉತ್ಕಟವಾದ ವಿಯೋಗದಿಂದ ಒಂದು ಶೋಕ ಉಂಟಾಗಿ ಆ ಶೋಕದಿಂದ ಸಾವು ಸಂಭವಿಸುತ್ತೆ. ಆದರೆ ಅದು ನಿರರ್ಥಕ. ಹಾಗೆ ಅವನು ಸತ್ತ ಮೇಲೆ ನಾನು ಸಾಯೋದು, ಅವನು ಸತ್ತಿದ್ದಕ್ಕಾಗಿ ನಾನು ಸಾಯೋದು ಅನ್ನೋದು ಏನಿದೆ, ಎಲ್ಲರೂ ಒಂದೇ ಥರ ಧ್ಯಾನ ಮಾಡ್ತಾ ಇದ್ರೆ ಆಗಬಹುದೇನೋ. ಹಾಗೂ ಸಾಧ್ಯತೆಗಳಿದೆ. ಒಂದು ಕೇಸು ಹರಿವಂಶದಲ್ಲಿ, ಅದನ್ನು ಶ್ರಾದ್ದದಲ್ಲಿ ಹೇಳ್ತೇವೆ. ಸಪ್ತವ್ಯಾಧಾದ ಶಾರಣೇಶು ಮೃಗಾ ಕಾಲಂಜರೇ ಗಿರವು ಅಂತ. ಅಂದರೆ ತಂದೆ ತಾಯಿಗಳ ಮೇಲೆ, ಅಂದರೆ ತಂದೆ ತಾಯಿಗಳ ಒಳಗಡೆ ಇದ್ದು ನಮ್ಮನ್ನು ಉತ್ಕಟವಾಗಿ ಪ್ರೀತಿಸುವ ಪ್ರದ್ಯುಮ್ನ
ಸಂಕರ್ಷಣ ವಾಸುದೇವರೂಪಿ ಪರಮಾತ್ಮರ ಚಿಂತನೆಯಿಂದ ದೇಹತ್ಯಾಗ ಮಾಡಿ ಆ 7 ಜನ ಒಟ್ಟೊಟ್ಟಿಗೆ ಒಂದೇ ಕಡೆ ಹುಟ್ಟುತ್ತಾ ಇದ್ರು ಅನ್ನೋದನ್ನು ಕಂಡಿದ್ದೀವಿ. ಅಲ್ಲಿ ಪ್ರೀತಿಯಿಂದ ಅವನು ವಿಯೋಗ ಆದ್ಮೇಲೆ ಹೋಗಿದ್ದಲ್ಲ, ಒಟ್ಟಿಗೆ ದೇಹ ಬಿಟ್ಟಿದ್ದು, ಒಟ್ಟಿಗೆ ಒಂದೇ ತರಹ ಧ್ಯಾನ ಇತ್ತು. ಅದರಿಂದ ಈ ರೀತಿ ವಿಯೋಗದಿಂದ ಸಾಯೋದು, ಶೋಕ ಪಡೋದು ನಿರರ್ಥಕ ಅನ್ನೋದೇನಿದೆ ಅದು ಗೊತ್ತಾದರೆ ಶೋಕ ನಿವೃತ್ತಿ ಆಗತ್ತೆ. ಇಷ್ಟು. ಇನ್ನು ಉಳಿದದ್ದನ್ನ ನಾನು ಸೋಮವಾರ ಮಾಡಬೇಕಾಗತ್ತೆ. ಈ ಅಧ್ಯಾಯ ಬಹಳ ದೊಡ್ಡದಿದೆ. ಇದಾದ ಮೇಲೆ ಯಜ್ಞ ಮೊದಲಾದವುಗಳನ್ನು ಮಾಡಬೇಕಾದ್ರೆ ದ್ರವ್ಯವನ್ನು ಹೇಗೆ ಸಂಪಾದಿಸಬೇಕು, ಹಣದ ಶುದ್ಧಿ ಎಲ್ಲಿಂದ, ಅವುಗಳನ್ನೆಲ್ಲ ಹೇಳ್ತಾರೆ. ಇದು ಬಹಳ 80 ಶ್ಲೋಕ ಇದೆ. ಆಮೇಲೆ ನಕುಲ ಪ್ರಶ್ನೆ ಮಾಡ್ತಾನೆ ಅಂತ ಹೇಳಿ ಖಡ್ಗೋತ್ಪತ್ತಿ ಬಗ್ಗೆ ಹೇಳ್ತಾರೆ. ಖಡ್ಗ ಅದರ ಕಾನ್ಸೆಪ್ಟಿನ ಜೊತೆಗೆ ಹೇಗೆ ಉತ್ಪತ್ತಿಯಾಯಿತು ಅಂತ. ಆಮೇಲೆ ಇವರೆಲ್ಲರ ಚರ್ಚೆ ಬರುತ್ತೆ. ಇದಾದ ಮೇಲೆ ಮತ್ತೆ ಕಥೆ ಶುರು ಆಗುತ್ತೆ. ಸ್ವಭಾವ ಏನ್ ಮಾಡಿದ್ರು ಬದಲಾಗಲ್ಲ ಅಂತ ಒಬ್ಬ ಬ್ರಾಹ್ಮಣನನ್ನು ಬೈತಾರೆ, ಗೌತಮ ಅಂತ. ವೇದವ್ಯಾಸರಿಗೆ ಯಾವ ಮುಲಾಜು ಇಲ್ಲ, ಅವರು ನಿಷ್ಪಕ್ಷಪಾತಿಗಳು. ತಪ್ಪಿದ್ರೆ ತಪ್ಪು, ಅದು ಯಾರು ಬೇಕಾರ್ದಾಗಿರಲಿ, ಅದನ್ನ ಮಾಡ್ತಾರೆ. ಅದು ಮುಗಿದ ಮೇಲೆ ಮೋಕ್ಷ ಧರ್ಮ ಪರ್ವ ಶುರು ಆಗುತ್ತೆ. ಅದರಿಂದ ನಾವೀಗ ಈ ಭಾಗದಲ್ಲಿ ಶೋಕ ಅಶೋಕದ ನಾಶ ನಿರರ್ಥಕಂತು ತಜ್ಞಾತ್ವ ಅದನ್ನ ನಾವು ನೋಡಿದೆವು. ಇನ್ನು ಮುಂದೆ ಮೋಹ ನೋಡಬೇಕಿದೆ. ಮೋಹ ಅಂದ್ರೆ ಏನು ಅಂತ, ಆಮೇಲೆ ಆನೃಶಂಸ್ಯ ಒಳ್ಳೆತನ ಅಂದ್ರೆ ಏನು, ಸಾಧುತ್ವ ಅಂದ್ರೆ ಏನು, ಈ ಎಲ್ಲ ಪ್ರಶ್ನೆಗಳು ಬರುತ್ತೆ. ಅವರು ಅದಕ್ಕೆ ಚೆನ್ನಾಗಿ ಉತ್ತರ ಕೊಡ್ತಾರೆ. ನಮಗೆ ಕೆಲವು ಗುಣಗಳು ಒಳ್ಳೇದು ಗೊತ್ತು, ಯಾಕೆ ಒಳ್ಳೇದು ಅಂತ ಗೊತ್ತಿಲ್ಲ, ಮತ್ತೆ ಆ ಗುಣಗಳ ಬಗ್ಗೆನೂ ಗೊತ್ತಿಲ್ಲ. ಅದು ಏನೋ ಜನಪ್ರವಾದದಿಂದ ಏನೋ ಹೋಗ್ತಾ ಇರುತ್ತೆ. ಅದೇ ನಾವು ಅನ್ಕೊಂಡು ಗಾಂಭೀರ್ಯ ಅಂದ್ರೆ ಮುಖ ಬಿಮ್ ಅಂತ ಬಿಗಿಸ್ಕೊಂಡಿರೋದು ಅಂತಾನೆ ಎಲ್ಲರಿಗೂ. ಆ ತರಹದ್ದೇ ತಪ್ಪು ಕಲ್ಪನೆಗಳಿರುತ್ತೆ. ಆ ಸಣ್ಣ ಸಣ್ಣ ಪಾರ್ಟ್ಗಳಲ್ಲಿ ಭೀಷ್ಮಾಚಾರ್ಯರು ನಮ್ಮನ್ನು ತಿದ್ದುತ್ತಾರೆ. ಅದನ್ನ ನಾವು ನಾಡಿದ್ದು ನೋಡೋಣ. ನಾಳೆ ಮತ್ತೆ ನಾಡಿದ್ದು ಯಥಾಪ್ರಕಾರ ಹನುಮಂತ ಹಾರೋದಿದೆ, ಹಾರಿ ಆಗಿದೆ. ಲಂಕೆಯಲ್ಲಿ ಅವನು ಇಳಿದಿದ್ದಾನೆ. ಲಂಕೆಯಲ್ಲಿ ಇಳಿದು ಮತ್ತೆ ಅವನು ಲಂಕೆಯ ಒಳಗಡೆ ಹೋಗಬೇಕು. ಆ ನಂತರದ ಘಟನೆಗಳನ್ನೆಲ್ಲ ನಾವು ನಾಳೆ ನೋಡೋಣ. ಹೀಗೆ ಇವತ್ತಿನ ಚಿಂತನೆಯನ್ನ ದೇವರಲ್ಲಿ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು.